ನಿಮ್ಮ ಹೆಸರು? ಅಂಕಿತ್ ಅಂಕಿತ್ ಅಂತ. ಯಾವ ಊರು ಸರ್? ಉಡುಪಿ ಮಂಗಳೂರು ಎಲ್ಲ. ಓಕೆ, ನಾನು ನಿಮ್ಗೊಂದು ಟಾಸ್ಕ್ ಅಂತ ಅನ್ಕೊಳ್ಳಿ. ಪಟಾಪಟ ಅಂತ ಹೇಳ್ಬೇಕು. 5 ತುಳುನಾಡು ಫುಡ್ ಹೆಸರು ಹೇಳಿ. ಕೋರಿ ರೊಟ್ಟಿ, ಕಬ್ಬರ್ ರೊಟ್ಟಿ, ಮೀನು, ಪುಂಡಿಗಾಸಿ, ಮರ್ವಾಯಿ ಸುಕ್ಕ, ಅಂಜಲ್, ಗೋಳಿ ಬಜೆ. ಸೂಪರ್ ಸೂಪರ್ ಸೂಪರ್. ಓಕೆ, ಈಗ 5 ತುಳುನಾಡ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಯಾವುದು? ಪಿಲಿನಲಿಗೆ, ಕಂಬುಲ, ಕೊರದಾಟ, ಇಸ್ಪೀಟ್ ಅಂತ ಆಗಬೇಡಿ ಅದು, ಮತ್ತೆ ತಾರಾಯ್ದ ಘಟ್ಟ, ಕ್ರಿಕೆಟ್, ಅಂಡ್ರಮ್ ಕ್ರಿಕೆಟ್, ಕೆಸರು ಗದ್ದೆ, ಆಯ್ತಾಯ್ತಲ್ಲ. ಓಕೆ, ಈಗ ಒಂದು ಸೀರಿಯಸ್ ಕ್ವಶನ್. ಕಂಬಳವನ್ನ ಬ್ಯಾನ್ ಮಾಡಬೇಕು, ಪ್ರಾಣಿ ಹಿಂಸೆ ಅಂತ ಒಂದು ವಾದ ಇದ್ದಿತ್ತು ಕೆಲವು ವರ್ಷಗಳ ಹಿಂದೆ. ಏನನ್ಸುತ್ತೆ ನಿಮ್ಗೆ? ಹೌದಾ? ಪ್ರಾಣಿ ಹಿಂಸೆಗಿಂತಲ್ಲ, ಅದು ಒಂದು ಸೀಸನ್ಗೆ ಮಾತ್ರ ಕಂಬಳದಲ್ಲಿ ಏನು ಆ ಎತ್ತುಗಳಿಗೆ ಇರ್ಬೋದು, ಅದು ಯಾವಾಗ ಹೊಡಿತಾರೆ ಅಂದರೆ ಆ ಒಂದು ಸೀಸನಲ್ಲಿ ಮಾತ್ರ, ಆ ಟೈಮಲ್ಲಿ ಮಾತ್ರ ಯಾರು ಈ ಪೇಟದವರಾಗಿರ್ಬೋದು ಅವ್ರು ನೋಡಿರೋದು ಅದನ್ನು ಮಾತ್ರ. ಅದನ್ನು ಬಿಟ್ಟು ಆ ಮನೆಯಲ್ಲಿರುವಾಗ ಅದನ್ನು ಯಾವ ಥರ ಸಾಕ್ತಾರೆ, ಅದಕ್ಕೆ ಏನೆಲ್ಲ ಫೆಸಿಲಿಟಿ ಇದೆ ಅದನ್ನೆಲ್ಲ ಅವ್ರು ನೋಡೋದಿಲ್ಲ. ಅವ್ರು ಬರೀ ಒಂದು ಯಾವಾಗ ಪೆಟ್ಟು ಕೊಡ್ತಾರೆ ಅದನ್ನು ವಿಡಿಯೋ ಮಾಡಿ ಹಾಕ್ತಾರೆ, ಅದು ಕೋರ್ಟಿಗೆ ತಗೊಂಡು ಅಲ್ಲಿಗೆ. ಅವರು ಯಾರು ಸಾಕ್ತಾರೆ ಅವರ ಮನೆಗೆ ಕೂಡ ಹೋಗಿ ನೋಡಬೇಕು. ಇವಾಗ ಅದಕ್ಕೆ ಕಂಬಳದ ಕೋಣಕ್ಕಂತಾನೆ AC ವ್ಯವಸ್ಥೆ ಎಲ್ಲ ಇರ್ತದೆ, ಮಾಡಿದ್ದಾರೆ. ಸ್ವಿಮ್ಮಿಂಗ್ ಪೂಲ್ ಇದೆ. ಅದನ್ನು ಎಷ್ಟು ಒಂದು ಕಂಬಳಕ್ಕೆ ಖರ್ಚಾಗೋದು ನಮ್ಮ ನಾರ್ಮಲ್ ಪರ್ಸನ್ಗೆ ಡೈಲಿ ಏನು ಖರ್ಚಾಗ್ತದೆ ಅದಕ್ಕಿಂತ ಜಾಸ್ತಿ ಅವರು ಕಂಬಳದ ಎತ್ತುಗಳಿಗೆ, ಕೋಣಗಳಿಗೆ ಅದಕ್ಕೆ ಅಂದ್ರೆ ಖರ್ಚು ಮಾಡ್ತಾರೆ, ಅಷ್ಟು ಖರ್ಚು ಮಾಡ್ತಾರೆ. ಇವರು ಯಾವುದೋ ಒಂದು ಕ್ಲಿಪ್ ತಗೊಂಡು ಅಲ್ಲ, ಒಂದು ಸೀಸನ್ ಅಂದ್ರೆ ಆ ಪರ್ಟಿಕ್ಯುಲರ್ ಸೀಸನ್ ಅಲ್ಲಿ ಮಾತ್ರ ಅದಕ್ಕೆ, ಅದರ ನಂತರ ಅವರು ಅದಕ್ಕೆ ಎಷ್ಟು ಖರ್ಚು ಮಾಡ್ತಾರೆ ಅದನ್ನು ಕೂಡ ನೋಡ್ಬೇಕು ಅವರು. ಅದೊಂದು ಅಂದ್ರೆ ನಮ್ಮ ಸಂಸ್ಕೃತಿ, ಅದನ್ನು ಎಂತ ಮಾಡಿ ಹಿಂದಿನ ಕಾಲದಿಂದಲೂ ಬಂದದ್ದು. ಇವತ್ತು ಬಂದು ಅದನ್ನು ಬ್ಯಾನ್ ಮಾಡಿ ಅದಕ್ಕೆ ಹೊಡಿಬೇಡಿ ಅಂತ ಹೇಳಿದ್ರೆ ಹಾಗೆ ಹೇಳಿಕೆ ಆಗುದಿಲ್ಲ. ಹಿಂದಿನ ಸಂಸ್ಕೃತಿ, ಹಿಂದಿನ ಕಾಲದಲ್ಲಿ ಏನು ಸಂಪ್ರದಾಯ ಇದೆ, ಏನು ಸಂಸ್ಕೃತಿ ಇದೆ, ಅದೊಂದು ಕೃಷಿಕರಿಗೆ ಎಲ್ಲ ಟೈಮಲ್ಲಿ ಕೃಷಿ ಮಾಡಿ ಆಮೇಲೆ ಒಂದು ಅಂದ್ರೆ ಏನು ಎಂಜಾಯ್ಮೆಂಟ್ ಏನು ಇರೋದಿಲ್ಲ ಸಮಯದಲ್ಲಿ ಆ ಸ್ಪೋರ್ಟ್ಸ್ ಅನ್ನು ತಗೊಂಡ್ಬಂದು ಆ ಥರ ಅಂದ್ರೆ ಕೃಷಿಕರಿಗೆ ಒಂದು ಎಲ್ಲ ಊರಿನವ್ರಿಗಾಗಿರ್ಬೋದು ಅದೊಂದು ಎಂಜಾಯ್ಮೆಂಟ್. ಆ ಹಿಂದಿನ ಕಾಲದಲ್ಲಿ ಆ ಥರ ಬಂದಿದೆ, ಈಗ ಕೂಡ ಆಗ್ತಿದೆ. ಇವತ್ತು ಬಂದು ಕ್ಯಾಮರಾ ಹಿಡ್ಕೊಂಡು ಅಲ್ಲಿ ನಿಂತು ವಿಡಿಯೋ ಎಲ್ಲ ವೈರಲ್, ಅದು ಇದಲ್ಲ. ಅಂದ್ರೆ ಎಂಜಾಯ್ಮೆಂಟ್ ಎಲ್ಲರಿಗೂ ಬೇಕು. ಪ್ರಾಣಿಗಳಿಗೆ ಹಿಂಸೆ ಆಗ್ತದೆ, ಹೊಡಿಯುವಾಗ ಇದಾಗ್ತದೆ ಅಂದ್ರೆ ಅದು ಆ ಒಂದು ಇದರಲ್ಲಿ ಮಾತ್ರ ಅಲ್ಲ, ಆದ್ಮೇಲೆ ಅವರು ಅದಕ್ಕೆ ಎಷ್ಟು ಅಂದ್ರೆ ಅದನ್ನ ಎಷ್ಟು ಉತ್ತಮ ರೀತಿಯಲ್ಲಿ ನೋಡ್ಕೊಳ್ತಾರೆ ಅದನ್ನು ಕೂಡ ಇವರು ನೋಡ್ಬೇಕು ಅಂತ. ಅದ್ರ ಜೊತೆಗೆ ಕೋಳಿ ಕಟ್ಟ ಕೂಡ ಬ್ಯಾನ್ ಆಗ್ಬೇಕಂತಿದೆ. ಅದು ಕೋಳಿ ಈಗ ಎಂಜಾಯ್ಮೆಂಟ್ ಅನ್ನೋದು ಎಲ್ಲರೂ ಇದೆ. ಪ್ರಾಣಿ ಹಿಂಸನ್ನು ಹಾಗಾದ್ರೆ ಇವ್ರು ಕೋಳಿ ತಿಂತಾರೆ, ಕೋಳಿ ನಿಲ್ಲಿಸ್ತಾರ? ಇಲ್ಲ ಅಲ್ಲ. ಹಾಗೆ ಗೋರ್ದಾಟ ಬೇಕು, ಗೋರ್ದಾಟ ಇಲ್ಲದ್ರೆ ಎಂತ ಜವಾರಿ ಗೋರ್ದಾಟ ಅಂದ್ರೆ ಕೋಳಿ ಕಟ್ಟ ಅಂತ ಹೇಳಿದ್ರೆ ಪ್ರತಿ ದೈವಾರಾಧನೆ ಇರ್ಬೋದು, ಭೂತಾರಾಧನೆ ಇರ್ಬೋದು, ಕೋಲ ಇರ್ಬೋದು, ನೇಮ ಇರ್ಬೋದು, ಅದೊಂದು ಸಂಪ್ರದಾಯ. ಅಂದ್ರೆ ಹಣ ಕಟ್ಟಿ ಇದ್ ಮಾಡೋಕ್ಕಿಂತ ಹೊರತಾಗಿ ಸಂಪ್ರದಾಯ ಅಂತ. ಅಂದ್ರೆ ಇವಾಗ ನಿನ್ನೆ ನೇಮ ಅಥವಾ ಕೋಲ ಆದ್ರೆ ಇವತ್ತು ಅಂದ್ರೆ ಊರಿನ ಜನರಿಗೋಸ್ಕರ ಅದು ಕೂಡ ಯಾವ ತರ ಕಂಬಳ ಅಂತ ಯಾವ್ದಾರು ಇದು ಕೂಡ ಅದೇ ರೀತಿ ಬಂದಿರೋ ಸಂಪ್ರದಾಯ. ಇವಾಗ ಯಾರೋ ಬಂದು ಅದನ್ನು ಬ್ಯಾನ್ ಮಾಡ್ತೇನೆ, ಇದನ್ನು ಬ್ಯಾನ್ ಮಾಡ್ತೇನೆ ಅಂತ ಹೇಳಿ ಹಾಗಾದ್ರೆ ನಾವು ಸಂಪ್ರದಾಯವನ್ನು ಬಿಡ್ಲಿಕ್ಕೆ ಆಗ್ತದ? ಇಲ್ಲ. ಅವರ ಹಿಂದಿನವರು ಯಾವುದಾದ್ರು ಸಂಪ್ರದಾಯ ಮಾಡ್ಕೊಂಬ ಇವತ್ತು ನಾನು ಹೋಗಿ ಅವ್ರ ಹತ್ರ ಹೇಳಿದ್ರೆ ಅವ್ರು ಅದನ್ನು ನಿಲ್ಲಿಸ್ತಾರ? ಇಲ್ಲ ಅಲ್ಲ. ಇದು ಕೂಡ ಅದೇ ರೀತಿ ಕಂಬಳ ಆಗ್ಲಿ ಗೋರ್ದಾಟ್ಲೆ ಆಗ್ಲಿ ಎರಡು ಕೂಡ ಉಳಿಬೇಕು. ಈಗ ಕೊನೆಯದಾಗಿ ನಿಮ್ಮೆಲ್ಲರ ಪರವಾಗಿ ಏನ್ ಸಂದೇಶ ಕೊಡಕ್ಕೆ ಹೊರಟಿದ್ದೀರಾ? ಜೈ ತುಲಾ. ಸರ್ ನಮಸ್ತೆ, ನಿಮ್ಮ ಹೆಸರು? ವೈಭವ್. ಎಲ್ಲಿಂದ ಬಂದಿದ್ದೀರಾ? ನಾನು ಉಡುಪಿಯಿಂದ, ಅಂದ್ರೆ ಬೆಂಗಳೂರಲ್ಲಿದ್ದು 3 years ಆಯ್ತು. 3 years ಬೆಂಗಳೂರಲ್ಲಿ ಇದ್ದೀರಾ? ಓಕೆ, ನಿಮಗೆ ತುಳುನಾಡ ಬಗ್ಗೆ ಏನಾದ್ರು ಹೇಳೋದಾದ್ರೆ ಏನ್ ಹೇಳ್ಬೇಕಂತ? ತುಳುನಾಡು ಅನ್ನುವಂಥದ್ದು ನಮ್ಮ ಉಡುಪಿ ಮಂಗಳೂರು ಭಾಗವನ್ನು ತುಳುನಾಡು ಅಂತ ಕರೀತಾರೆ. ಕರ್ನಾಟಕದ ಉಪಭಾಗ ಇದು. ನಮ್ಮ ಮೂಲ ಭಾಷೆ ತುಳು ಆಗಿರುತ್ತೆ. ಇದರಲ್ಲಿ ನಾವು ಏನಂತ ಹೇಳಿದ್ರೆ ತುಳು ಈವೆಂಟ್ಗಳು ಇಂಥದ್ದೆಲ್ಲ ನಾವು ಇವಾಗ ಬೆಂಗಳೂರಲ್ಲೂ ನಡೆಸ್ತಾ ಇದ್ವಿ. ಅದೇ ಬೆಂಗಳೂರಲ್ಲಿ ಈವೆಂಟ್ ಆಗ್ತಾ ಇದೆ. ಮೊನ್ನೆ ಒಂದು ಆಯಿತು, ಇವಾಗ ಇನ್ನೊಂದು ನಡೀತಾ ಇದೆ. ತುಳುನಾಡ ಐಸಿರ ಅಂದ್ರೆ ಅಷ್ಟಮಿದ ಐಸಿರ ಕಾರ್ಯಕ್ರಮದಲ್ಲಿ ನೀವು ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ಇಲ್ಲ, ಇದು ನನ್ನ ಫಸ್ಟ್ ಇಯರು. ಮೊನ್ನೆ ಬೇರೆ ಪ್ರೋಗ್ರಾಮ್ ಆಗಿತ್ತು ತುಳುನಾಡು ಅವರದ್ದೇ, ಆ ಪ್ರೋಗ್ರಾಮಿಗೆ ಪಾರ್ಟಿಸಿಪೇಟ್ ಮಾಡಿದ್ದೆ. ತುಳುನಾಡು ಐಸಿರೋದಲ್ಲಿ ನನ್ನ ಫಸ್ಟ್ ಟೈಮ್. ನೀವು ತುಳುನಾಡವರಾಗಿರೋದ್ರಿಂದ ಒಂದು ರ್ಯಾಪಿಡ್ ಕ್ವಶನ್ ಅನ್ನು ಕೇಳ್ತೀನಿ, ಪಟಾಪಟ ಅಂತ ಹೇಳಬೇಕು. ತುಳುನಾಡ 5 ಆಹಾರ ಪದಾರ್ಥಗಳು ಯಾವುದು? ಬನ್ಸ್, ಗೋಳಿ ಬಜೆ, ಗಟ್ಟಿ, ಮೂಡೆ,
ಮತ್ತು ಅದು ಇದು ಯಾವ್ದಾರು ಹೇಳು ಪತ್ರೊಡೆ. ತುಳುನಾಡ 5 ಸಾಂಸ್ಕೃತಿಕ ಡ್ಯಾನ್ಸ್ ಇರ್ಬೋದು, ಸಂಸ್ಕೃತಿ ಅಂದರೆ ಅದು ತುಳುನಾಡ ಯಕ್ಷಗಾನ, ಕಂಗೀಲು, ಪಿಲಿನಲ್ಲಿ ಹುಲಿವೇಷ, ಇದು ಅದು ಮೇಜರು. ಬಟ್ ಮತ್ತೆ ಭರತನಾಟ್ಯ, ಇದು ನಾರ್ಮಲ್ ವೆಸ್ಟರ್ನ್ ಡ್ಯಾನ್ಸಸ್ಸು. ಅದು ತುಳುನಾಡು ಕಂಗಿ. ಅದಕ್ಕೆ ಯಕ್ಷಗಾನದಲ್ಲಿ 3 ಬರುತ್ತೆ: ತೆಂಕುತಿಟ್ಟು, ಬಡಗುತಿಟ್ಟು, ಬಡಬಡದಿಟ್ಟು ಅಂತ. ತುಳುನಾಡ 5 ಫೇಮಸ್ ದೇವಸ್ಥಾನಗಳು: ಅದು ಕಟೀಲು, ಉಡುಪಿ ಕೃಷ್ಣ ಮಠ, ಧರ್ಮಸ್ಥಳ, ಸುಬ್ರಹ್ಮಣ್ಯ, ಯಾವುದು ಬಪ್ಪನಾಡು. ತುಳುನಾಡ 5 ಪ್ರಮುಖ ಬೆಳೆಗಳು ಯಾವುದು? ಭತ್ತ, ಇದು ತೆಂಗು, ಕಂಗು, ಅಡಿಕೆ, ಬಾಳೆ, ಇದು ಹಲಸಿನಹಣ್ಣು. ಈಗ ಒಂದು ಕೆಲವು ವರ್ಷಗಳಿಂದ ಒಂದು ನಡೀತಿರೋ ಒಂದು ವಿವಾದ ಅಂತ ಹೇಳಿದ್ರೆ, ಕಂಬಳದ ಕೋಣಗಳಿಗೆ ಹಿಂಸೆ ಮಾಡಲಾಗ್ತಾ ಇದೆ, ಕಂಬಳವನ್ನು ನಿಲ್ಲಿಸಬೇಕು ಅಂತ. ನಿಮಗೇನನ್ಸುತ್ತೆ? ಅಂದ್ರೆ ಕಂಬಳದ ಆ ದಿನ ಹೊಡಿತಾರೆ ಬಿಟ್ರೆ ಮತ್ತೆ ಅದನ್ನು ನೋಡ್ಕೊಳ್ಳಿಕ್ಕೆ ಅದೆಲ್ಲ ಫೆಸಿಲಿಟಿ ಅಂದ್ರೆ ತುಂಬಾ ಕಷ್ಟ ಇದೆ. ಅದನ್ನ ಯಾರು ಗಮನಿಸುವುದಿಲ್ಲ. ಅಷ್ಟು ಚೆನ್ನಾಗಿ ಅದನ್ನು ನೋಡ್ಕೊಳ್ಳಿಕ್ಕೆ ಆ ಒಂದು ಈವೆಂಟ್ಗೆ ಮಾತ್ರ ಹೊಡೆಯುವಂಥದ್ದು. ಅದಕ್ಕಿಂತ ಮೊದಲು ಯಾರು ಹೊಡೆಯುವುದಿಲ್ಲ ಅದನ್ನ ಏನಂತ ಹೇಳಿದ್ರೆ ನಮ್ಮ ತುಳುನಾಡ ಕಲ್ಚರ್ ಅದು. ಅದನ್ನ ಬೆಳೆಸ್ಬೇಕು ನಾವು. ಅದನ್ನ ಏನಾದ್ರೂ ಇದು ಹೊಡಿತಾರೆ, ಪ್ರಾಣಿ ರಕ್ಷಣಾ ವೇದಿಕೆ ಅವರು ಹಾಗೆ ಹೀಗೆ ಅಂತ ನಡೀತದೆ. ಬಟ್ ಈಗ ಅದನ್ನು ಹೊಡೆಯದೇ ಸಹ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದಾರೆ. ಅಂದ್ರೆ ಕಂಬಳ ನಡೀತಾ ಉಂಟು, ಅದಕ್ಕೆ ಸಹ ಎಗೇನ್ಸ್ಟ್ ಬರ್ತಾ ಉಂಟು. ಬಟ್ ಕಂಬಳ ನಡಿಬೇಕು ನಮ್ಮ ಪ್ರಕಾರ. ಯಾಕಂದ್ರೆ ನಮ್ಮ ಕಲ್ಚರ್ ಅದು. ನಮ್ಮ ಕಲ್ಚರ್ ಅನ್ನು ಬೇರೆಯವರಿಗೆ ತೋರಿಸ್ಬೇಕು ಅಂತ ಹೇಳಿದ್ರೆ ನಡಿಲೇಬೇಕು ನನ್ನ ಪ್ರಕಾರ. ಓಕೆ, ಅದರ ಜೊತೆ ಕೋಳಿ ಕಟ್ಟ ಕೂಡ ಬ್ಯಾನ್ ಮಾಡಬೇಕು ಅಂತಿದೆ. ಆ ಕೋಳಿ ಕಟ್ಟ ಬ್ಯಾನ್ ಯಾಕೆ ಆಗ್ತಾ ಇದೆ ಅಂತ ಹೇಳಿದ್ರೆ ಅದರಲ್ಲಿ ಜೂಜು ನಡೀತಾ ಇದೆ ಅಂತ ಹೇಳಿ ಬ್ಯಾನ್ ಆಗ್ತಾ ಇರುವಂತದ್ದು. ಆದ್ರೆ ಈಗ ಕೆಲವೊಂದು ಕಡೆ ಅದರಲ್ಲಿ ಆಚರಣೆಗಳು, ಈಗ ದೇವಸ್ಥಾನದಲ್ಲಿ ಕೋಳಿ ಇದು ಮಾಡಲೇಬೇಕು ಅಂದ್ರೆ ಅದು ಆಚರಣೆ, ಅದು ಜೂಜ್ ಆಗಿರಲ್ಲ ಅಲ್ಲಿ ಅದು ಆಚರಣೆ ಆಗಿರುತ್ತೆ. ಅದಕ್ಕೆ ಅಂಥದ್ದಕ್ಕೆ ನಾವು ಪ್ರೋತ್ಸಾಹ ಕೊಡಬೇಕು. ಜೂಜಿಗೆ ನಾನು ಎಗೇನ್ಸ್ಟ್ ಆಗಿದ್ದೀನಿ. ಈಗ ಇದು ಬೇರೆ ಬೇರೆ ಇದೆಲ್ಲ ವೆಬ್ಸೈಟ್ ಎಲ್ಲ ಬ್ಯಾನ್ ಆಗ್ತಾ ಇದೆ, ಜೂಜು ನಡೆಸುವಂಥ ಅಫಿಷಿಯಲ್ ವೆಬ್ಸೈಟ್ಗಳು. ಹಾಗೆ ಜೂಜಿಗೆ ನಾನು ವಿರೋಧವಾಗಿದ್ದೇನೆ. ಆದರೆ ಜೂಜ್ ಅಲ್ಲ ಇದು ಅಂತ ಹೇಳುವಂಥದ್ದು ಕಲ್ಚರ್. ಇದು ದೇವಸ್ಥಾನಗಳಲ್ಲಿ ನಡೆಯುವಂಥದ್ದು, ಮುಂಚೆಯಿಂದ ನಡ್ಕೊಂಡು ಬರ್ತಾ ಇತ್ತು. ಈಗ ಅದನ್ನು ನಡೆಸಬೇಕು ಅಂತ ನಾನು ಹೇಳ್ಕೊತೀನಿ. ಸರ್ ನಮಸ್ತೆ. ನಮಸ್ಕಾರ. ನಿಮ್ಮ ಹೆಸರು ಸರ್? ಪ್ರಮೋದ್ ಕುಮಾರ್. ಎಲ್ಲಿಂದ? ನಾನು ಸುಳ್ಯದಿಂದ. ಓಕೆ, ನಿಮ್ಮ ಹತ್ರ ಕೇಳೋದಾದ್ರೆ ಏನಿದು ಅಷ್ಟಮಿದ ಐಸಿರ? ಅಷ್ಟಮಿತ ಐಸಿರ ಅಂತ ಹೇಳಿದರೆ ಒಂದು ಕೃಷ್ಣನ ಒಂದು ಜನ್ಮ ಆಗಿದೆ, ಅದರ ಒಂದು ಉದ್ದೇಶಪೂರ್ವಕವಾಗಿ ನಡೆಯುವಂಥ ಒಂದು ಕಾರ್ಯಕ್ರಮ. ಸೊ ಇದು ನಮ್ಮ ದಕ್ಷಿಣ ಕನ್ನಡದಲ್ಲಿ ಜಾಸ್ತಿ ನಡೆಯುವಂಥ ಕಾರ್ಯಕ್ರಮ. ಸೊ ಅದನ್ನು ಬೆಂಗಳೂರಲ್ಲಿ ನಮ್ಮ ದಕ್ಷಿಣ ಕನ್ನಡ ಜನದವರು ಇದ್ದಾರೆ, ಅವರು ತುಳು ಮಾತಾಡುವವರು ಇದ್ದಾರೆ. ಅವರೊಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಬೇಕು ಅಂತೇಳಿ ಈ ಅಷ್ಟಮಿದ ಐಸಿರ ಅಂತ ಇಲ್ಲಿ ಮಾಡ್ತಾರೆ. ಓಕೆ, ನಿಮಗೆ ಕೆಲವೊಂದು ಕ್ವಶನ್ ಕೇಳ್ತೀನಿ, ಪಟಾಪಟ ಅಂತ ಉತ್ತರ ಕೊಡಿ. 5 ತುಳುನಾಡ ಆಹಾರ ಪದಾರ್ಥಗಳು. ಒಂದು ಅರಶಿಣ ಎಲೆ ಹಿಟ್ಟು, ಅದು ಅರಶಿಣ ಎಲೆಯಿಂದ ಮಾಡ್ತಾರೆ. ಮತ್ತೊಂದು ಪತ್ರೊಡೆ, ಮತ್ತೊಂದು ಪುಂಡಿಗಸಿ, ಇನ್ನೊಂದು ಕೋರಿ ರೊಟ್ಟಿ, ಇನ್ನೊಂದು ನೀರು ದೋಸೆ. 5 ತುಳುನಾಡ ಕಲೆಗಳು. ಒಂದು ಯಕ್ಷಗಾನ, ಇನ್ನೊಂದು ಭರತನಾಟ್ಯ, ಇನ್ನೊಂದು ಕಂಬಳ, ಭೂತಕೋಲ, ಮತ್ತು ಇನ್ನೊಂದು ಕಲೆ ಹೇಳೋದಿದ್ರೆ ನಾಟಕ ಹೇಳ್ಬೋದು. 5 ತುಳುನಾಡ ಬೆಳೆಗಳು. ಬೆಳೆಗಳೊಂದು ಅಡಿಕೆ, ಕಾಫಿ, ತೆಂಗು, ಭತ್ತ, ಮತ್ತು ಬಾಳೆ ಕೃಷಿ, ಮತ್ತು ಶುಂಠಿ, ಇವೆಲ್ಲ ಮಾಡ್ತಾರೆ. ಸರ್, ಇನ್ನೊಂದು ಪ್ರಮುಖವಾದ ಪ್ರಶ್ನೆ ಅಂತ ಹೇಳಿದರೆ, ಕಂಬಳವನ್ನು ಬ್ಯಾನ್ ಮಾಡಬೇಕು, ಪ್ರಾಣಿ ಹಿಂಸೆ ನಡೀತಿದೆ ಅಂತ ಒಂದು ವಾದ ಇದೆ. ಅದು ಖಂಡಿತ ತಪ್ಪು. ಕಂಬಳ ಅನ್ನೋದೊಂದು ಕ್ರೀಡೆ. ಸೊ ಅದು ಎಲ್ಲ ಟೈಮ್ ನಡೆಯುವುದಿಲ್ಲ, ಎಲ್ಲ ಒಂದು ಟೈಮಲ್ಲಿ ನಡೀತದೆ. ಅದು ಹಿಂಸೆಯಿಂದ ಆಗೋದಿಲ್ಲ, ಅದೊಂದು ಕ್ರೀಡೆ ಅಂತ ಆಗ್ತದೆ ಅಷ್ಟೇ. ಅದ್ರ ಜೊತೆ ಕೋಳಿ ಕಟ್ಟ ಕೂಡ ಬ್ಯಾನ್ ಆಗಬೇಕಂತ. ಕೋಳಿ ಪಂದ್ಯ ಅನ್ನೋದು ಕೋಳಿ ಹಿಂಸೆ ಆಗೋದಿಲ್ಲ, ಅದು ಕೂಡ ಒಂದು ಪಂದ್ಯನೇ. ಅದು ನಮ್ಮ ಗ್ರಾಮಗಳಲ್ಲೆಲ್ಲ ನಡೀತವೆ, ಇಲ್ಲಿ ಬೆಂಗಳೂರೆಲ್ಲ ನಡೀತಿಲ್ಲ, ಗ್ರಾಮಾಂತರ ಜಿಲ್ಲೆಯೆಲ್ಲ ನಡೀತವೆ. ಬಟ್ ಅದೊಂದು ಕ್ರೀಡೆ ಅಷ್ಟೇ ಹೇಳ್ಬೋದು.